ಓಂ ಶ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಏನು ಬಾಲ್ ತಗೊಳ್ತದ? ನೆಕ್ಸ್ಟ್ ಯಾವುದೀಗ? ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಪ್ರಿಯಃಪತಿ. ಹಾಂ, ಶ್ರವಣಾದಿ ಚ ಬಂದು ಹಾಂ, ಶ್ರವಣಾದಿ ಚ ಕರ್ತವ್ಯಂ ನಾನ್ಯಥಾ ದರ್ಶನಂ ಕ್ವಚಿತ್. ಒಂದು ಮಾತು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಶ್ರವಣಾದಿಗ ಆದಿ ಶಬ್ದದಿಂದ ಮನನ ಮತ್ತು ದರ್ಶನ. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿ ಚಾಚಿತವ್ಯ. ಮೂರು ಮಾಡಬೇಕು ಅಂತ ಆದಿ ಶಬ್ದ ಹೇಳಿಬಿಟ್ಟು, ಬರೀ ಶ್ರವಣ ಅಂತ ಹೇಳಲಿಲ್ಲ. ಶ್ರವಣಾದಿ ಚ ಕರ್ತವ್ಯಂ ಮಾಡಬೇಕು. ಕರ್ತವ್ಯ ಯಾತಕ್ಕೆ ಮಾಡಬೇಕು ಅಂದರೆ ನಾನ್ಯಥಾ ದರ್ಶನಂ ಕ್ವಚಿತ್. ಇದು ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ. ವೆರಿ ಇಂಪಾರ್ಟೆಂಟ್. ಬರೀ ಕರ್ಮದಿಂದ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಏನು ಬೇಕದಕ್ಕೆ? ಜ್ಞಾನಕ್ಕೆ ಬಂದಾಗ ಮಾತ್ರ ಅಪರೋಕ್ಷ ಜ್ಞಾನ ಆಗೋದು. ಶ್ರವಣಾದಿ ಚ ಕರ್ತವ್ಯಂ ನಾನ್ಯಥಾ ದರ್ಶನಂ ಕ್ವಚಿತ್. ಅದನ್ನೇ ಆಗಾಗ ಹರಿಕ್ತಾಂಸಾರ ಅರ್ಥ ಆಗುತ್ತೆ. ಶ್ರವಣಮನಕಾನಂದವಿಯುವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಪರಂಗಳನಿತ್ತು ಸಲಹುವುದು, ಭುವನ ಪಾವನ ಬೆನಿಪ ಲಕ್ಷ್ಮೀಧಮನ ಮಂಗಲ ಕಥೆಯ ಪರಮೋತ್ಸವದಿ ಕಿಬಿಗೊಟ್ಟಾಲಿಪದು ಭೂಸರರು ದಿನದಿನದಿ. ಅಥ ಪೂರ್ವವಿಕಲ್ಪಾಧಿಕರಣಂ. ಮುಂದಿಂದೀಗ ಕಿಂ ಪ್ರಥಮ ಪ್ರಾಪ್ತಯೇವ ಗುರು ಉತ ತಂ ಪರಿತ್ಯ. ಈ ಗುರುಗಳು ಹೇಗೆ ಅಂತ ಪ್ರಶ್ನೆ. ಈಗ ನಾವು ಓದ್ತಾ ಇದ್ದೇವೆ. ಈ ಪ್ರಸಂಗ ಹಿಂದಿರಲಿಲ್ಲ, ಒಬ್ಬರಲ್ಲಿ ಓದ್ತಿದ್ರಷ್ಟೇ. ಈಗ 10 ಜನದ ಓದೋ ಶುರುವಾಗಿದ್ದು ಇತ್ತೀಚೆಗೆ ಅಷ್ಟೇ. ಹಿಂದೆ ಹಾಗಿರಲಿಲ್ಲ. ಒಬ್ಬರ ಹತ್ರ ಪಾಠ ಅಂದರೆ ಒಬ್ಬರ ಹತ್ರ ಪಾಠ ಅಷ್ಟೇ, ಬೇರೆ ಕಡೆ ಇಲ್ಲ. ಹಾಗಿತ್ತು. ಈಗ ಒಂದು ಕಡೆ ಅಲ್ಲಿಗ 106 ಕಡೆಗೆ ಆಗಿಬಿಡ್ತದೆ, ಒಂದಲ್ಲ ಎರಡಲ್ಲ. ಫಿಸಿಕಲಿನೇ ಆಫ್ಲೈನೇ 10, ಆನ್ಲೈನ್ 106 ಅಂತ ಕಾಲ. ಹಿಂದೆ ಹಾಗಿಲ್ಲ. ಜ್ಞಾನ ಹೇಗಿತ್ತು ಹಿಂದೆ ಅಂದರೆ, ಅದು ಹಿಂದಿನ ಕಾಲದ ಜ್ಞಾನಕ್ಕಿಂತ ವ್ಯತ್ಯಾಸ. ಇವತ್ತು ಎಲ್ಲ ಕಡೆ ಅವೈಲಬಲ್ ಜ್ಞಾನ ಬೇರೆ, ಗೊತ್ತಾಯ್ತಾ? ಇದನ್ನೆಲ್ಲ ಸ್ಕೂಲು ಕಾಲೇಜನ್ನು ತೆಗೆದು ಹಾಕಿಬಿಟ್ಟು ಆಗಿರುತ್ತೆ. ಇಂಟರ್ನೆಟ್ ಬನ್ನಿ ಇನ್ನು ತೆಗೆದ್ರೆ ಹೇಗಿರುತ್ತೆ? ಸ್ಕೂಲು ಕಾಲೇಜ್ ಬ್ಯಾನ್ ಮಾಡಿಬಿಡೋದು. ಅದಕ್ಕೆ ಎಲ್ಲ ನೋಡ್ಕೊಳ್ಳಿ ಅಂತೇಳಿ. ಯಾಕೆ ಅಷ್ಟು ಕೇಳಿದರೂ ಕೂಡ ಲೌಕಿಕ ವಿಷಯಗಳೇ ಸ್ಪಷ್ಟ ಆಗೋದಿಲ್ಲ. ಮುಖದಿಂದ ನಾನು ಆಫ್ಲೈನ್ ಕೇಳಿದಷ್ಟು ಕ್ಲಾರಿಟಿ ಆನ್ಲೈನ್ ಬರೋದಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಅದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇನ್ಫ್ಯಾಕ್ಟ್ ಅಷ್ಟೇ ಅಲ್ಲ, 1ನೇ ಕ್ಲಾಸು KG ಕ್ಲಾಸ್ಗಳಿಗೆ ದುಡ್ಡು ಎಷ್ಟು ಗೊತ್ತಾ ನೀವು? ತಿಂಗಳಿಗೆ ಲ್ಯಾಕ್ಸಲ್ಲಿ ತೊಗೋಬೇಕು. ಇವರ ಪ್ಲೇ ಹೋಮು ಫಸ್ಟ್ ಪ್ರೈಮರಿ ಸ್ಕೂಲ್ಗೆ ಆದಷ್ಟಿದೆ. ಮೆಡಿಕಲ್ ಇಂಜಿನಿಯರಿಂಗ್ ಭಾರಿ ಚೀಪ್ ಇದ್ದಾಗ ಲೆಕ್ಕ, ಗೊತ್ತಾಯ್ತಿಲ್ಲ. ಭಾರಿ ಕಾಸ್ಟ್ಲಿ ಕೋರ್ಸ್ ಅವೆಲ್ಲ ಕೂಡ. ಮೆರಿಟ್ ಸೀಟಲ್ಲಿ ಏನೂ ಕೊಡಬೇಕಾಗಿಲ್ಲ, ಸ್ಥಿತಿ ಬಂದಿದೆ ಹೈಯರ್ ಕ್ಲಾಸ್ಗೆ. ಅಲ್ಲಿ ಹಾಗಲ್ಲ. ಮತ್ತು ವರ್ಷಕ್ಕೊಮ್ಮೆ ಕಳಿಸ್ತಾರಂತೆ. ವರ್ಷಕ್ಕೊಮ್ಮೆ ಯಾರೋ ಒಂದು ಕಡೆ ಹೋಗಿದ್ದೆ, ಇವತ್ತು ಮಗಳು ಬರ್ತಾಳೆ, ಸಂಭ್ರಮ ಅವರಿಗೆಲ್ಲ ಕೂಡ. ಮಗಳು ಬರ್ತಾರೆ, ಬಂದು ಎಷ್ಟೊತ್ತಿದ್ರು? ಅರ್ಧ ಗಂಟೆ ಇದ್ಲು ಅಷ್ಟೇ. ಅವಳಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಏನೋ ಹೋಗಬೇಕು, ಬೇಗ ಹೋಗ್ಬೇಕು ನಾನು. ಇವ್ರು ಇರೋದಿರಲಿಲ್ಲ, ಹೋಗ್ಬಿಟ್ಟು ಬಿಟ್ಕೊಂಡ್ಬಿಟ್ರು. ಮತ್ತೆ ಇದೆಲ್ಲ ನೋಡಿದ್ರೆ ಯಾವುದೋ ಪ್ರವಚನ ಕರೆದಿದ್ದಾರೆ ಅಂತ ಸಂಪತ್ತಿದೆ. ಇಲ್ಲ ನನ್ನ ಮಗಳು ಅಲ್ಲಿರ್ತಾಳೆ. ಈ ಸಂಪತ್ತಿ ಮಕ್ಕಳು ಯಾಕೆ ಪಡ್ಕೋಬೇಕು? ಮತ್ತೆ ಅಲ್ಲೇ ಎಲ್ಲ ಯಾರೋ ಸಂತೋಷಪಟ್ಟರೆ ಮುಗಿದೋಯ್ತು ಅಲ್ಲಿಗೆ. ತಾನೇ ಯಾಕೆ ಪಡ್ಕೋಬೇಕಿದೆಲ್ಲ? ಈ ಥರ ಆಗಿ ಕೊನೆಗೆ ಅವ್ರಿಗೆ ಹೋಮ್ ಅಟ್ಯಾಚ್ ಮೊದಲು ಇರೋದಿಲ್ಲ, ಆಮೇಲೆ ಇರೋದು, ಆ ಥರ ಆಗಿಬಿಟ್ಟಿದೆ. ಇದೆಲ್ಲ ಯೋಚನೆ ಮಾಡಿದರೆ ತತ್ವಜ್ಞಾನ ಹಾಗೆ ಬರೋದಿಲ್ಲ. ಹೇಗೆ ಬರಬೇಕದು? ಫೇಸ್ ಟು 1. ಇನ್ನೂ ಹೇಳೋದಾದರೆ ಕೃಷ್ಣ ಒಬ್ಬ ಅರ್ಜುನಿಗೆ ಹೇಳಿದ್ದು, ಫೇಸ್ ಟು ಫೇಸ್, ಇನ್ನೊಬ್ರು ಕೇಳಿಸ್ಕೋಬಾರ್ದು ಅಂಥೇಳಿ. ರಹಸ್ಯ ವಿದ್ಯೆಯವರು ಹೇಗಿರ್ಬೇಕು? ಯಾವಾಗಲೂ 1 to 1, ಇನ್ನೊಬ್ರು ಬರಬಾರ್ದು, ಆ ಥರ ಇರಬೇಕು. ಅದಕ್ಕೆ ನಿಯತ ಗುರುಗಳು ಅಂತಿರ್ತಾರೆ, ಅವ್ರ ಮೂಲಕ ಹೋಗಬೇಕು. ಆ ಸ್ಟೇಜಲ್ಲಿ ಅದು ಅರ್ಥ ಆಗುತ್ತೆ. ಇವತ್ತಿಗೆ ಇದು ಅರ್ಥನೇ ಆಗಲ್ಲ. ಪೂರ್ವ ವಿಕಲ್ಪ ಪ್ರಕರಣಾಚ್ಚಾತ್ ಕ್ರಿಯಾಮಾನಸವತೆ. ಏಕಕಾಲಕ್ಕೆ ಅನೇಕರ ಹತ್ರ ಓದಬಹುದು ಅಂತ ಪ್ರಶ್ನೆ, ಅಥವಾ ಒಂದು ಸ್ಟೇಜಲ್ಲಿ ಓದಬಹುದು ಇನ್ನೊಂದು 2 ಪ್ರಶ್ನೆ ಇದೆ. ಏಕಕಾಲಕ್ಕೆ ಹೆಚ್ಚಂದು ಗೊತ್ತು. ಯಾವ ಸ್ಕೂಲು ಕಾಲೇಜಿನಲ್ಲೂ ಕೂಡ ಒಟ್ಟಿಗೆ 2 ಕಡೆ ಓದಾಗಿಲ್ಲ. ಬೆಳಿಗ್ಗೆ ಒಂದು ಸಾಯಂಕಾಲ ಕಾಲೇಜು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಎಲ್ಲಿರ್ಬೇಕು ಅವರು? ಇವರು ಕಳಿಸೋದಿಲ್ಲ, ಅವ್ರು ಸೇರಿಸೋದಿಲ್ಲ. ಎರಡೆರಡು
ಇವ್ರು ಕಳಿಸೋದಿಲ್ಲ, ಅವ್ರು ಸೇರಿಸೋದಿಲ್ಲ. ಇಲ್ಲಿ ಯಾಕೆ ಬನ್ನಿ ಗೆಟ್ ಔಟ್ ಅಂತ, ಅವರು ಅಲ್ಲಾಕೆ ಹೋಗ್ತಿ ಇಲ್ಲೇ ಇರುತ್ತವರಂತ. ಯಾಕಂದರೆ ಏನಾಗುತ್ತೆ ಅದರಿಂದ ಗೊತ್ತಾ ಕನ್ಫ್ಯೂಷನ್ ಬಗ್ಗೆ. ಮೂರ್ನಾಲ್ಕು ಒಂದು ಸಬ್ಜೆಕ್ಟ್ ಇರುತ್ತೆ, ಭಾಗ ಮಾಡಿ 3-4 ಸಾರಿ ಎಷ್ಟು ತೊಗೋತಾರೆ, ಇನ್ನೊಂದನ್ನು ಟಚ್ ಮಾಡಲ್ಲ ಅವರು, ಹಂಚ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ಮಾತ್ರ ಕಂಟಿನ್ಯೂ ಮಾಡ್ತಾರೆ, ಇನ್ನೊಂದು ಪಾಠ ಹೇಳಲ್ಲ ಅವರು. ಯಾಕೆಂದರೆ ಒಂದೊಂದು ಪಾಠ ಅವ್ರು ಕಂಟಿನ್ಯೂ ಮಾಡಿಬಿಟ್ಟು ಕೊನೆಗೆ ಹೊಂದಾಣಿಕೆನೇ ಇರೋದಿಲ್ಲ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲ ಅದೇ ವಿಷಯ ಇರುತ್ತೆ, ವರ್ಡಿಂಗ್ಸ್ ಚೇಂಜ್ ಆಗಿಬಿಟ್ಟು ಕನ್ಫ್ಯೂಷನ್ ಆಗುತ್ತೆ. ವರ್ಡಿಂಗ್ಸ್ ಚೇಂಜ್ ಆಗುತ್ತಲ್ಲ, ಕನ್ಫ್ಯೂಷನ್ ಶುರುವಾಗಿಬಿಡುತ್ತೆ. ಅದೇ ವರ್ಡಿಂಗ್ಸ್ನೆಲ್ಲ ಕೆಡ್ತಾ ಏನಾಗುತ್ತೆ, ಅಕ್ವಟೆನ್ಸ್ ಬರುತ್ತೆ. ಗೊತ್ತಾಯ್ತಾ? ಆ ದೃಷ್ಟಿಯೊಳಗೆ ಹಾಗೆಲ್ಲ ಚೇಂಜ್ ಮಾಡಬಾರ್ದು. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಆ ಥರ ಓದೋದ್ರಿಂದ ಅವ್ರ ಸ್ಟೈಲ್ ಇವ್ರ ಸ್ಟೈಲ್ ಬೇರೆ ಇರುತ್ತೆ, ವಿಷಯ ಅದೇ ಇರುತ್ತೆ, ಸ್ಟೈಲ್ ಬೇರೆ ಇರುತ್ತೆ, ವಿಷಯನೂ ಬೇರೆ ಇರುತ್ತೆ, ಆ ವಿಚಾರ ಬೇರೆ. ಆದರೆ ಸ್ಟೈಲ್ ಬೇರೆ ಆದಾಗ ಏನಾಗುತ್ತೆ, ನಿಮಗೆ ಅರ್ಥ ಕನ್ಫ್ಯೂಷನ್ ಶುರುವಾಗುತ್ತೆ. ಕೊನೆಗೆ ಏನಾಗೋದಿಲ್ಲ, 4-6 ವರ್ಷ ಆದರೂ ಅದೇ ಸ್ಟೇಜ್ ಮುಂದಕ್ಕೆ ಹೋಗೋದೇ ಇಲ್ಲ. ಯಾವ ಕ್ಲಾರಿಟಿ ಇರ್ತಾವೆ. ಒಂದು ಉದಾಹರಣೆಗೆ ಒಂದೊಂದು ಸ್ಟಾಪ್ ಒಂದು ಬಸ್ ಚೇಂಜ್ ಮಾಡೋದು ಏನಾಗುತ್ತಾಗ, ಮೊದಲು ಟೈಮ್ ಎಷ್ಟಾಗುತ್ತೆ ಫಸ್ಟು, ಆಮೇಲೆ ಸೀಟ್ ಹುಡುಕ್ತಾ ಕೊಡಬೇಕು, ಅಲ್ಲಿ ಹೋಗ್ಬೇಕಿಲ್ಲ ಮತ್ತೆ ಅಲ್ಲಿ ಹೋಗಬೇಕು. ಕೊನೆಗೆ ಏನಾಗುತ್ತೆ, ಪ್ರಯಾಣ ನಿಂತೋಗ್ಬಿಡು, ಕಂಟಿನ್ಯೂಟಿ ಇರೋದಿಲ್ಲ. ಅದಕ್ಕೆ ಅವರೇ ಆಗಬೇಕು. ಯಾರ ಹತ್ರ ಅವ್ರ ಹತ್ರ ಓದಿ ಏನಾಗುತ್ತೆ ಅಂದರೆ ಫುಲ್ ಯೂನಿಫಾರ್ಮ್ ಬೇಡಿ. ಮನೆ ಕೆಲಸದವ್ರು ಒಂದೇ ಸೋಮನ ಕೆಲಸಕ್ಕೆ ಬಂದು ಏನು ಮಾಡ್ತಾನೆ, ಅವ್ನು ಮಾಡಿರೋದು ಇವ್ನು ಬಿಡ್ತಾರೆ, ಅವ್ನು ಬಿಡ್ತಾನೆ. ಕೆಲವು ಪುಸ್ತಕ ಅನುವಾದ ಮಾಡ್ತಾರೆ, ಗೀತೆನ 18 ಒಬ್ಬರು ಅನುವಾದ ಮಾಡಿರ್ತಾರೆ. ಆ ಥರ ಮಾಡಿದ್ದಾರೆ. ಈಗ ನೀವು ತಮಾಷೆ ಏನು ಗೊತ್ತಾ, ಇವರು ಬರೆದಿರೋದು ಅವರು ಬಿಟ್ಬಿಡ್ತಾರೆ, ಅವ್ರು ಬಿಟ್ಟು ಕೊನೆಗೆ ಮುಖ್ಯ ವಿಷಯ ಎಲ್ಲರೂ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿಬಿಡುತ್ತೆ. ಯಾಕಂದ್ರೆ ಅವ್ರು ಬರೆದಿರಬಹುದು ಅಂತ ಇವ್ರು ಬರೋದು ಅವರು ಅಂತೇಳಿ. ಮತ್ತು ಇವರಿಗೆ ಫುಲ್ ವಿಷನ್ ಬರೋದಿಲ್ಲ. ಒಂದು ಅಧ್ಯಾಯ ಬರಿಬೇಕಾದ್ರೆ 18 ಓದಿ ಬರಿಬೇಕು ಒಂದಕ್ಕೆ, ಅವಾಗ ಕ್ವಾಲಿಟಿ ಬರೋದು. ಅದೊಂದೇ ಓದಿ ಬರೆದ್ಬಿಟ್ರೆ ಏನಾಗುತ್ತೆ, ಹಿಂದೆ ಮುಂದೆ ಅವರಿಗೆ ಟಚ್ ಇರೋದಿಲ್ಲ. ಹಾಗಾಗಬಾರ್ದು. ನಮ್ಮಲ್ಲಿ ಅದೆಲ್ಲ ಕೆಟ್ಟ ಉಪಾದೇಶಗಳು ತುಂಡು ಮಾಡಿಕೊಟ್ಬಿಡೋದು. ಒಬ್ಬರು ಒಂದೇ ಬರಿಬೇಕಲ್ಲ, ಆಗ ಕನ್ಸಿಸ್ಟೆನ್ಸಿ ಇರುತ್ತೆ, ಓದಿ ಅರ್ಥ ಬರುತ್ತೆ. ಇದು ಅದು ಆ ಬ್ಯಾಕ್ಗ್ರೌಂಡಲ್ಲಿ ಓದಬೇಕು ಇದನ್ನು. ಈಗೊಂದು ನಮ್ಮಲ್ಲಿ ದೋಷ ಇದೆ, ಏನು ಗೊತ್ತಾ, ಪ್ರಥಮ ಒಂದು ಗುರುಮಂತ್ರ ಅಂತ ಹಚ್ಕೋತಾರೆ. ಗುರುಮಂತ್ರವನ್ನು ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ವ್ರಜೇತ್, ಇಲ್ಲ ಕೋಟ್ ಮಾಡ್ತಾರೆ ಟೀಕಾರಾಯ. ಗುರುಮಂತ್ರವನ್ನು ಬಿಟ್ಟುಬಿಟ್ರೆ ರೌರವ ನರಕಕ್ಕೆ ಹೋಗ್ತಾನೆ. ಕೆಲವೊಂದು ಚಟ, ಯಾವ ಸ್ವಾಮಿಗಳೊಬ್ಬರು ಮಂತ್ರ ಹೇಳ್ಸ್ಕೊಂಡ್ಬಿಡೋರು, ಆಮೇಲೆ ಅವರೇ ಅಲ್ಲೇ ಕೃಷ್ಣಾರ್ಪಣೆ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ಬರೆದು ಸೆಳೋದೇ ಇಲ್ಲ. ಗುರುಮಂತ್ರ ಹೇಳಿಸ್ಕೊಂಡ ಮೇಲೆ ಅದನ್ನು ಪ್ರತಿ ಜಪ ಮಾಡದೆ ಹೋದರೆ ರೌರವ ನರಕ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೇಳಿದ್ರೆ 72 ಮಂತ್ರ ಆಯ್ತು, 22 ಮಂತ್ರ ಆಯಿತು, ಒಂದು ಮಂತ್ರ ಬರೋದಿಲ್ಲ ಅವನಿಗೆ. ಅದನ್ನು ಸುಲಭ ಎಲ್ಲ ಮಾಡ್ಲಿಕ್ಕೆ ಅದನ್ನು 16 ತಾಸು ಬೇಕು. ಇಡೀ ನೀವು ಮಂತ್ರ ಭಾಳ ಹೇಳಿಸ್ಕೊಂಡ್ಬಿಟ್ರೆ ಬಿಟ್ಟು ಬರಲಿಕ್ಕೆ, ಬೇರೆ ಕೆಲಸ ಮಾಡಲಿಕ್ಕೆ, ಪಾಠ ಪ್ರವಚನ ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದ್ರು ಮಾಡಿಬಿಟ್ಟಿದ್ದಾರೆ ಅನೇಕರು ಪಾಪ. ಅದು ಮಾಡಬಾರ್ದು. ಅದಕ್ಕೆ ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ, ಕೃಷ್ಣ ಮಂತ್ರ 3ರ ಮೇಲೆ ಪಾಠ ಪ್ರವಚನ ಬೇಕು ಅಂತ ಹೇಳ್ಸ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ಮಂತ್ರ ಜಪದಲ್ಲೇ ಟೈಮ್ ಹೋಗುತ್ತೆ ನಿಮಗೆ. ಪೂಜೆಗಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಗೊತ್ತಾಯ್ತು ಎಷ್ಟು ಸಲ ಅದು ಪೂಜೆಗೆ ಒಂದು ಪ್ರೊಸೆಸ್ ಮುಗಿದೋಗ್ಬಿಡುತ್ತೆ. ಇದು ಹಾಗಲ್ಲ, ಇಷ್ಟು ಜಪ ಅಷ್ಟು ಜಪ ಬೆಳೀತಾ ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಬಿಟ್ಟುಬಿಟ್ರೆ ಗುರುಮಂತ್ರ ಪರಿತ ರೌರವ ನರಕ ಆಗುತ್ತೆ. ಏನು ಮಾಡಬೇಕಾಗ, ಇದು ಎಕ್ಸ್ಟೆಂಡ್ ಮಾಡ್ತಾರೆ ಟೀಕಾರ. ಒಬ್ಬ ಗುರುಗಳಿಗೆ ಒಂದು ಮಂತ್ರನೇ ನಾವು ಬಿಟ್ಟುಬಿಟ್ರೆ ಅಪಾಯ ಆಗತ್ತೆ ಅಂತ ಹೇಳ್ತಾರೆ. ಈ ಗುರುಗಳನ್ನೇ ಚೇಂಜ್ ಮಾಡಿರಿ ಏನಾಗ್ಬೋದು ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ಹೇಳ್ತಾರೆ ಭಾರಿ ಡೇಂಜರ್ ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ಪ್ರಾಪ್ತೇ ವಿಕಲ್ಪ ಉಚ್ಯತೆ ಸಹಿ. ಅದು ಹೇಗೆ ಅಂತ ಕೇಳಿದರೆ ನೋಡಿ, ಹೀನ ಸಮೋತ್ತಮೇಶು ಕಿಂ ವಿಷಯ ನ ಜ್ಞಾಯತೆ, ಹೀನ ಸಮ ಉತ್ತಮೇಶು ಕಿಂ ವಿಷಯ ಇತಿ ನ ಜ್ಞಾಯತೆ, ದೋಷಸ್ಮರಣಸ್ಯ ಕಾಗತಿರಿತ್ಯತೋ ವ್ಯಕ್ತಂ ವ್ಯಾಖ್ಯಾತಿ ಗುಣಾಧಿಕಮಿತಿ. ಇಲ್ಲೊಂದು ವಿಶೇಷ ಅಂಶ ಹೇಳ್ತಾ, ಏನದು, ಪೂರ್ವವಿಕಲ್ಪ ಪ್ರಕರಣ ಸ್ಯಾತ್ ಕ್ರಿಯಾ ಮಾನಸವತೆ ಗುಣಾಧಿಕಂ ಗುರುಂ ಪ್ರಾಪ್ಯ ತದ್ಧೀನಂ ನಾಪ್ನುಯಾತ್ ಕ್ವಚಿತ್. ಒಬ್ಬ ಗುಣದಲ್ಲಿ ಅಧಿಕನಾದ ಗುರು ಸಿಕ್ಕಾಗ ಅಲ್ಲಿಗೆ ಹೋಗಬಹುದು, ಆದರೆ ಮತ್ತೆ ಅವನಿಗಿಂತ ಕಡಿಮೆ ಗುರು ಹತ್ರ ಹೋಗಬಾರ್ದು. ಅರ್ಥ ಆಯ್ತಾ? ಈಗ ಉತ್ತಮ ಗುರು ಸಿಕ್ಕರೆ ಹೋಗಿ, ಕಡಿಮೆ ಗುರು ಹತ್ರ ಹೋಗಬಾರ್ದು. ಆಮೇಲೆ ಏಕಕಾಲಕ್ಕೆ ಇಬ್ಬರು ಕಾನ್ಸೆಪ್ಟ್ ರೂಲ್ಡ್ ಔಟ್. ಅದು ಇಲ್ಲೇ ಇಲ್ಲ ಶಾಸ್ತ್ರದಲ್ಲಿ. ಇಲ್ಲಿ ಪ್ರಕಾರ ಏನಾಯಿತು ಅಂದರೆ ಪೂರ್ವವಿಕಲ್ಪ. ಇಲ್ಲಿ ಇನ್ನೂ ಹೇಳ್ತಾ, ನಾವು ಒಂದು ಸಮಾಧಾನ ಕೊಡ್ಬೋದು ತುಂಬ ಓದೋದಕ್ಕೆ. ಅವ್ರು ಓದ್ತಾ ಇಲ್ಲ, ಶ್ರವಣ ಮಾಡ್ತಾರೆ ಅಷ್ಟೇ. ಉಪನ್ಯಾಸ ಕೇಳಿದರೆ ಹೇಗೋ ಹಾಗೆ, ಅದಕ್ಕೆ ದೋಷ ಇಲ್ಲ. ಶಿಷ್ಯ ಅಂತ ಆದಮೇಲೆ ಏನು ಮಾಡಬಾರ್ದು, ಆಯ್ತು ಬರೋದಿಲ್ಲ. ಸುಮ್ಮನೆ ಅದು ಎಲ್ಲಿ ಲೆಕ್ಚರ್ ಕೇಳೋಕ್ಕೆ ಹೋಗ್ಬೋದು. ಅನೌನ್ಸ್ ಮಾಡಿರ್ತಾರೆ, ಇದನ್ನ ಲೆಕ್ಚರ್ ಇರುತ್ತೆ ಕಾಲೇಜಲ್ಲಿ, ಯಾರು ಬೇಕಾದ್ರೂ ಪಬ್ಲಿಕ್ ಪೀಪಲು ಹೋಗ್ಬೋದು, ಬಿಡೋ ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಹೋಗ್ಬೋದು. ಕ್ಲಾಸ್ ಅಂದರೆ ಅಡ್ಮಿಷನ್ ಆಗಿರಬೇಕು, ಬೇರೆಯವ್ರಿಗೆ ಬಿಡೋದಿಲ್ಲ. ಅದು ನಿಯಮ ಅದು. ಸೊ ಇವತ್ತೆಲ್ಲ ತುಂಬ ಜನ ಪಾಠ ಕೇಳ್ತಾರೆ. ಅದು ಪಾಠ ಅಲ್ಲ, ಅದು ಆ್ಯಕ್ಚುಲಿ ಏನದು ಶ್ರವಣ ಮಾತ್ರ. ಆದ್ದರಿಂದ ಅದಕ್ಕೆ ಇದಿಲ್ಲ. ಬಟ್ ಅದು ಕಮಿಟ್ಮೆಂಟ್ ಇಲ್ಲ, ಗುರುಗಳಿಗೆ ಕಮಿಟ್ಮೆಂಟ್ ಇಲ್ಲ ಅದಕ್ಕೆ. ಯಾಕಂದ್ರೆ ನಮಗೆ ಸಂಬಂಧಪಟ್ಟಿಲ್ಲ, ಎಷ್ಟಾದರೂ ಅಷ್ಟೇ. ಇಲ್ಲಿ ಕಮಿಟ್ಮೆಂಟ್ ಇದೆ. ಒಂದೇ ಸ್ಕೂಲಲ್ಲಿ ಪಾಠ ಹೇಳಿದಾಗ ರಿಸಲ್ಟ್ ಬಂದಾಗ ಒಂದು ಜವಾಬ್ದಾರ ಆಗ್ತಾನೆ. 16 ಕಡೆ ಹೋದಾಗ ಅಲ್ಲಿಗೆ ಅವ್ರಿಗೆ ಹೆಣ್ಮನೆ ಕೇಳ್ತೇನೆ ಅಂತಾರೆ. ಆನ್ಸರಬಿಲಿಟಿ ಬರೋದಿಲ್ಲ ಅದು. ಅದಕ್ಕೆ ಬಿಟ್ಟು ಹೋಗಾಗಿಲ್ಲ, ಅಲ್ಲೇ ಇರಬೇಕಾಗಿತ್ತು. 12 ವರ್ಷ ಮನೆಗೆ ಬರಾಗಿಲ್ಲ ಅವರು.
ಗೊತ್ತಾಯ್ತಾ? ಸಣ್ಣ ಪ್ರದೇಶದಲ್ಲಿ ಬಂದು ಹೋಗ್ಬೋದು, ಆಮೇಲೆ ಇಲ್ಲ ಅಲ್ಲೇ ಇಟ್ಬಿಡ್ಬೇಕು ಪೂರ್ತಿ. ಅದಕ್ಕೆ ಅವ್ರು ಸೂತಕ ತಿಳಿಸ್ಬಾರ್ದು. ಅವ್ರ ಸೂತಕನೂ ಇಲ್ಲ ಅವರಿಗೆ. ಅದು ಯಾಕಂದ್ರೆ ಯಾವುದೂ ಬರಬಾರ್ದು. ತಂದೆ ತಾಯಿ ಬಿಟ್ಟು ಯಾರು ಸೂತಕ ವಿಚಾರ ಹೇಳಬೇಡಿ ಅಂತ ಹೇಳ್ತಾರೆ. ಅಕಸ್ಮಾತ್ ಗೊತ್ತಾದರೂ ಏನಿಲ್ಲ ಅವರಿಗೆ, ಅವ್ರು ಅನುಸರಣೆ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಮಾಡ್ತಾರಲ್ಲ ಸಮಾವರ್ತನ ಮಾಡಬೇಕಾದ್ರೆ ಅದಿಷ್ಟನ್ನ ಮಾತು ಕೊಟ್ಟು ಬಿಡ್ತಾರೆ. ಹೇಳಿಲ್ಲ, ಈ 3 ದಿವಸ 3 ಗಂಟೆ ಕೂಡ ಇರೋದಿಲ್ಲ. ಈಗ ಸಮಾವರ್ತನ ಮಾಡಿ ಗುರುಕುಲ ವಾಸನೇ ಇಲ್ಲ, ಗಮನ ಎಲ್ಲ ಅದು ಆಗಿರುತ್ತೆ. ಕೆಲವು ಅಪಾರ್ಥ ಮಾಡ್ಕೊಂಡು ಏನು ಮಾಡ್ತಾರೆ ಗೊತ್ತಾ, ಮನೆ ಉಪನಯನಾದರೂ ಇರ್ತಾರೆ, ಅವ್ನು ಮದುವೆ ಆಗಿರೋದಿಲ್ಲ, ಅವನಿಗೆ ಸೂತಕ ಇಲ್ಲ ಅಂತ ಬಿಟ್ಬಿಡ್ತಾರೆ. ತಪ್ಪದು. ಗುರುಕುಲ ವಾಸದಲ್ಲಿ ಇರಬೇಕು ಅವನು, ಮನೆಯಲ್ಲಿದ್ದರೆ ಅಲ್ಲ. ಇನ್ನೊಂದು ನಿಯಮ ಇದೆ, ಯಾರೋ ಬಂದು ನಿಮಗೆ ಸಂಬಂಧ ಏನೂ ಇಲ್ಲ, ಅವ್ರು ಬಂದು ಊಟ ಮಾಡಿಬಿಟ್ರೆ ಸೂತಕ ಇವರಿಗೆ. ಊಟ ಮಾಡಿಬಿಟ್ಟು ಸೂತಕದ ಊಟ ಮಾಡಿದರೆ ಅವರ ಕೆಲಸಗಾರ ಇರ್ತಾರೆ, ಅವ್ರಿಗೂ ಸೂತಕ 10 ದಿವಸ. ಸಂಬಂಧ ಇಲ್ಲ, ಮನೇಲಿ ಇದ್ದಾರಲ್ಲ ಅದಕ್ಕೋಸ್ಕರ. ಅರ್ಥ ಆಯ್ತಾ? ಈಗ ಅಂಥದ್ದು ಇವರು ವಿಚಾರ ದೇವ್ರ ಪೂಜೆ ಕೂಡ ಮಾಡಿಸ್ಬಿಡ್ತಾರೆ ಅವನ ಕೈಲಿ. ನಾನು ನೋಡಿದ್ದೇನೆ ಅದನ್ನು. ಇವತ್ತು ದೊಡ್ಡ ಗುಂಪಿದೆ ಆ ರೀತಿ ಮಾಡೋದು. ಉಪನಯನ ಆದವರಿಗೆ ಮದುವೆ ಆಗದೆ ಹೋದರೆ ದೋಷ ಇಲ್ಲ, ಅವ್ರು ಬ್ರಹ್ಮಚಾರಿಗೆ ದೋಷ ಇಲ್ಲ. ಗುರುಕುಲ ವಾಸ ಮಾಡೋ ಬ್ರಹ್ಮಚಾರಿ ದೋಷ ಇಲ್ಲ ಅಂತಿರೋದು. ಬರೀ ಬ್ರಹ್ಮಚಾರಿಗಲ್ಲ, ಬ್ರಹ್ಮನೂ ಗೊತ್ತಿಲ್ಲ ಅವ್ರಿಗೆ, ಚಾರಣೂ ಗೊತ್ತಿಲ್ಲ. ಚಾ ಗೊತ್ತಿರ್ತದೆ ಅಷ್ಟೇ ಹೊರತು ಅಂದರೆ ಎಷ್ಟು ಆಭಾಸ ಮಾಡ್ಕೊಬಿಡ್ತದೆ ಶಾಸ್ತ್ರನ. ಮೈಲಿಗೆ ಅದೆಲ್ಲ ಹೇಗೆ ಬರ್ತದೆ ಮಡಿಗೆ? ಯಾವ ಶಾಸ್ತ್ರ ಹೇಳಿದೆ ಅದನ್ನು? ಉಪನಯನ ಅಂದರೆ ಮನೇಲಿ ಇರೋದೇ ಉಪನಯನ ಇಲ್ಲ, ಗುರುಕುಲಕ್ಕೆ ಹೋದ್ರೇ ಉಪನಯನ, ಅಲ್ಲಿರಬಾರ್ದು. ಕ್ವಚಿತ್ ಪ್ರಯೋಜನ ವಿಶೇಷೇಪಿ ದೋಷಸ್ಮರಣಂ ಸದ್ವಿಷಯ ಮಿತಿ ಭಾವ. ಅಲ್ಲಿ ಭಾರಿ ಹೇಳ್ತಾರೆ, ನಾಳೆ ನೋಡೋಣ. ಬೇರೆಯವ್ರು ಮಾಡ್ಬೋದು, ಬಟ್ ಅಲ್ಲಿ ಊಟಗೀಟ ಮಾಡಬಾರ್ದು. ಅವರು ಊಟಗೀಟ ಮಾಡಬಾರ್ದು. ಮಾಡ್ಬೋದು, ಮಾಡಬೇಕು, ಮಾಡ್ಬೋದಲ್ಲ, ಮಾಡಬೇಕು ಅದು. ಬಟ್ ಅವ್ರು ಊಟಗೀಟ ಮಾಡೋದಿಲ್ಲ ಅವರು. ಯಾರಕ್ಕೆ? ಇಲ್ಲ ದೇವ್ರ ಪೂಜೆ ಎಲ್ಲಿ ಮಾಡಲೇಬೇಕು, ನೈವೇದ್ಯ ಆಗಲೇಬೇಕಲ್ಲ ನಿತ್ಯ. ನಿಮಗೆ ಗೊತ್ತಿಲ್ಲ, ಸೂತಕದ ಕಾಲಕ್ಕೂ ನಿತ್ಯ ಊಟ ಹಾಕಬೇಕು. ಊಟ ಹಾಕ್ಬೇಕಾದ್ರೆ ದೇವ್ರ ಪೂಜೆ ಆಗಿರಬೇಕು. ಗೊತ್ತಾಯ್ತಾ? ಮಾಡಲೇಬೇಕು. ಅವರೆಲ್ಲರೂ ಮಾಡಬೇಕು. ಬಂದವರು ದೊಡ್ಡ ಪ್ರತಿಮೆ ಎಲ್ಲ ಮುಟ್ಟಬಾರ್ದು, ಒಂದು ಪೂಜೆ ಮಾಡಿ ಹೋಗ್ಬೇಕು. ಮಾಡಲಿಲ್ಲದ್ರೆ ತೀರ್ಥನೂ ಇಲ್ಲ, ಇದೂ ಇಲ್ಲ. ಅದು ದೊಡ್ಡ ದೋಷ ಅದು. ಬಟ್ ಅವ್ರು ಇದು ಯಾವುದೋ ಸಂಪರ್ಕ ಇರೋ ಅಷ್ಟೇ ಮಾಡಿಬಿಟ್ಟು ಮೇಲೆ ಹೊರಟೋಗ್ಬಿಡ್ತಾರೆ ಆ ಕಡೆ, ಇಲ್ಲಿರೋದಿಲ್ಲ. ಕೆಲವರು ಆಹ್ವಾನ ಮಾಡ್ತಾರೆ ಊಟಕ್ಕೋಸ್ಕರ. ಅವರು ಇವರೆಲ್ಲ ಬರೋದಿಲ್ಲ, ತಿಳಿದವರು ಬರೋದಿಲ್ಲ, ಬೇರೆಯವರು ಬರ್ತಾರೆ. ಅದು ಅಲ್ಲಲ್ಲೇ ಕೊಡು. ಅಲ್ಲಿ ಕೆಟ್ಟೋಗಿರೋದ್ರ ಧರ್ಮ ಈಗ ತಲೆ ಚೋಚದ್ ಮಾಡ್ತಾರೆ. ಮಾಡಬಾರ್ದು, ಯಾಕಂದ್ರೆ ಈ ದೋಷ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು, ಇವ್ರಿಗೆ ಕೊಡಬೇಕಾದ್ರೆ ನಿಯಮಗಳಿದೆ, ಊಟಕ್ಕೆ ಹಾಕಬೇಕು. ಅವಾಗೇನು ಮಾಡಬೇಕಂದ್ರೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಅವರಿಗೆಲ್ಲ ಇಲ್ಲಿ ಸಂಪರ್ಕ ಇಲ್ಲಿರಬಾರ್ದು, ಪಕ್ಕದಲ್ಲಿ ಮಾಡಬೇಕು. ಮನೆಯೊಳಗೆ ಮಾಡಿಬಿಟ್ರೆ ದೋಷ ಅದು, ಇವರಿಗೆ ಬರೋದಿಲ್ಲ. ಮನೆ ಆದಮೇಲೆ ಸ್ವಚ್ಛ ಆಗ್ತದೆ, 10 ದಿವಸ ಆದಮೇಲೆ ಶುದ್ಧಿ ಆದಮೇಲೆ ಆಮೇಲೆ ಪ್ರವೇಶ. ನಮಗೇನಾಗಿದೆ, ಈಗ ಸಿಟಿಗಳಲ್ಲಿ ಇದ್ದುಬಿಟ್ಟು ಬೇರೆ ಮನೆ ಇಲ್ಲ, ಆದ್ದರಿಂದ ಹಾಗೆ ಮಾಡಿಬಿಡ್ತಾರೆ. ಶಾಸ್ತ್ರದ ಪ್ರಕಾರ ಹಾಗಲ್ಲ, ಬೇರೆ ಕಡೆ ಮಾಡಿಸಿ ಅವ್ರಿಗೆ ಊಟ ಹಾಕಬೇಕು. ಅಲ್ಲಿ ಮಾಡಬಾರ್ದು, ಅಲ್ಲಿ ಮಾಡಬಾರ್ದು. ಏನ ಅಷ್ಟೇ, ಬೇರೆ ಒಟ್ಟು ಅಲ್ಲೇ ಆಗಬಾರ್ದು. ಈಗ ಬೇರೆ ದಾರಿ ಇಲ್ಲ ಅಂತ ಅಲ್ಲೇ ಮಾಡಿಬಿಡ್ತಾರೆ ಅಷ್ಟೆ. ತಪ್ಪು, ನಿಷಿದ್ಧಾನೆ. ಅದು ನಂಬರ್ 1 ಅಲ್ಲ. ಇವು ಏನು ಮಾಡಿದ್ರಿಗಿಂತ ವಾಸಿ ಅಷ್ಟೇ ಹೊರತು ನಂಬರ್ 1 ಸಾಲಿ ಸೇರೋದಿಲ್ಲ. ಆದ್ದರಿಂದ ಅದು ಎಫೆಕ್ಟ್ ಏನಾಗುತ್ತೆ ಅಂದರೆ ಎಲ್ಲ ನಮ್ಮ ಸಾಧನೆ ಎಲ್ಲ ಹಿಂದಕ್ಕೆ ಬರ್ಲಿಕ್ಕೆ ಶುರುವಾಗುತ್ತೆ. ಒಂದು ಸ್ವಲ್ಪ ವೆಹಿಕಲ್ ಕೆಟ್ಟರು ಸ್ಪೀಡ್ ಕಡಿಮೆ ಆಗಲ್ಲ, ಗೊತ್ತಾಯ್ತಿಲ್ಲ, ಆ ಥರ ಆಗುತ್ತೆ. ಒಂದು ಕಾರ್ ಪಂಕ್ಚರ್ ಇಟ್ಕೊಂಡು ಎಷ್ಟು ಫಾಸ್ಟಾಗಿ ಹೋಗ್ಬೇಕು. ನಿಮಗೆ ಒಂದು ಗಾಡಿ ಪಂಕ್ಚರ್ ಆಗಿಬಿಟ್ಟಿದೆ, ಈಗ ಫಾಸ್ಟಾಗಿ ಹೋಗ್ತಾನಾ? ಇನ್ನೊಂದು ಬರೋ ಮೆಲ್ಲ ಹೋಗ್ತಾ ಇರ್ತಾನೋ ಅಷ್ಟೇ. ದೋಷ ಅದು. ಸಾಧನೆ ಫುಲ್ ಯಾತಕ್ಕಾಗೋದಿಲ್ಲ ಅಂತ ಕೇಳಿದ್ರೆ ದೋಷಗಳಿಂದ ಆಗೋದಿಲ್ಲ. ನಾವು ಮಾಡ್ಕೊಳ್ಳೋಕೆ ಬರೋದಕ್ಕಾದ್ರೆ ತುಂಬ ಕಷ್ಟ. ಅವ್ರು ಹಳ್ಳಿ ಬಿಟ್ಬಿಟ್ರೆ ಜನ, ಹಳ್ಳಿ ಬಿಟ್ಟ ತಕ್ಷಣ ಸಮಸ್ಯೆ ಶುರುವಾಯಿತು. ಒಂದು ಮಾತಿದೆ, ಪಟ್ಟಣೇ ಪಾದಮಾಚಾರ ಅಂತೇಳಿ. ಒಂದು ಪಟ್ಟಣಗಳಲ್ಲಿ 1/4 ಮಾತ್ರ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಎಷ್ಟೇ ನಂಬರ್ 1 ಮಾಡಿದ್ರು ಕೂಡ ಎಲ್ಲಿ ಬರೋದು ಕೊನೆಗೆ ಅದು 1/4. ಅದು ಫುಲ್ ಮಾಡೋಕ್ಕಾಗೋದಿಲ್ಲ.